ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಗಾಯಪಡ್ಡ ಸಿಂಹಂ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ತರುಣ್ ಭಾಸ್ಕರ್ ಅಂಡ್ ಫರಿಯಾ ಅಬ್ದುಲ್ಲಾ. ಕತೆ ಚುಟುಕಾಗಿ ಹೇಳೋದಾದ್ರೆ ಫಿಲಮ್ ನ ಹೀರೋ ದರಹಾಸ್ ಒಂದು ಹುಡುಗಿನ ಡೀಪ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಹೀರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾನೆ. ಅವನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ಗೆ ತಕ್ಕಂತೆ ಯಾವ ರೀತಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಏನೇನು ಬೇಸಿಕ್ ನೆಸೆಸಿಟೀಸ್ ಬೇಕೋ ಅಷ್ಟನ್ನ ಮಾತ್ರ ಅವನು ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊಂಡಿರ್ತಾನೆ. ಆದ್ರೆ ಅವನ ಲವರ್ನ ತಂದೆ ಅವರ ಮಗಳನ್ನ ಮದುವೆ ಆಗ್ಬೇಕು ಅಂದ್ರೆ US ಅಲ್ಲಿ ಕೆಲಸ ಗಿಟ್ಟಿಸ್ಕೋಬೇಕು ಅಂತ ಒಂದು ಸ್ಟ್ರಾಂಗ್ ಕಂಡೀಷನ್ ನ ಅವನಿಗೆ ಆಗ್ತಾನೆ. ಈಗ ದರಹಾಸು ಅವನಿಗಿರುವಂತಹ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು US ಗೆ ಹೋಗೋದಕ್ಕೆ ಯಾವುದೋ ಒಂದು ವೇ ಅಲ್ಲಿ ವೀಸಾನ ತಗೊಳ್ತಾನೆ. ಆದ್ರೆ ಅವನು US ಅಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ಅವನಿಗೆ ಒಂದು ಶಾಕ್ ಆದಿರುತ್ತೆ. ದರಹಾಸ್ಗೆ US ಅಲ್ಲಿ ಎದುರಾಗುವಂತಹ ಶಾಕ್ ಆದ್ರೂ ಏನು, ಆ ಶಾಕಿನ ಪರಿಣಾಮವಾಗಿ ಅವನು ಮಾಡುವಂತಹ ಪ್ರತಿಜ್ಞೆ ಆದ್ರೂ ಏನು, ದರಹಾಸ್ ತನ್ನ ಪ್ರತಿಜ್ಞೆಯನ್ನು ಕಂಪ್ಲೀಟ್ ಮಾಡುವಂತಹ ಹಾದಿಯಲ್ಲಿ ಪಡುವಂತಹ ಕಷ್ಟಗಳು, ಆ ಕಷ್ಟಗಳನ್ನೆಲ್ಲ ದಾಟಿ ದರಹಾಸ್ ತಾನು ಅಂದ್ಕೊಂಡಿರುವಂತಹ ತನ್ನ ಕನಸಿನ ಜೀವನನ ನಡ್ಸಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ ತರುಣ್ ಭಾಸ್ಕರ್ ಆಸ್ ದರಹಾಸ್ ಅವ್ರದೇ ಆದ ಒಂದು ಸ್ಟೈಲ್ ಅಲ್ಲಿ ಈ ಒಂದು ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. JD ಚಕ್ರವರ್ತಿ ಆಸ್ ಬ್ರೂಟಲ್ ಧರ್ಮ, ಶ್ರೀ ವಿಷ್ಣು ಆಸ್ ಭೈರವ್ ದಾಸ್. ಡೈರೆಕ್ಟರ್ ಈ ಎರಡು ಕ್ಯಾರೆಕ್ಟರ್ಸ್ ನ ತುಂಬಾ ಕ್ರಿಯೇಟಿವ್ ಆಗಿ ಬರ್ಕೊಂಡಿದ್ದಾರೆ. ಇಬ್ರು ಸಹ ಆ ಕ್ಯಾರೆಕ್ಟರ್ಸ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಶ್ರೀ ವಿಷ್ಣು ಅವರ ಪರ್ಫಾರ್ಮೆನ್ಸ್ ಈ ಫಿಲಮ್ ಗೆ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿ ಬರ್ಕೊಂಡಿದ್ದಾರೆ. ಆ ಕಥೆಯಲ್ಲಿ ಯೂಸ್ ಆಗಿರುವಂತಹ ಐಡಿಯಾ ನನಗೆ ಲೈಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ಒಂದಷ್ಟು ಫಾಲ್ತು ಸೀನ್ಸ್ ನ ಆಡ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ 20 ಮಿನಿಟ್ಸ್ ಕಾಮಿಡಿ ನನಗೆ ಪಂಚ್ ಆಗ್ಲಿಲ್ಲ. ನೆಕ್ಸ್ಟ್ 20 ಮಿನಿಟ್ಸ್ ಒಂದಷ್ಟು ಸೀರಿಯಸ್ ವಿಷಯಗಳನ್ನ ಕಾಮಿಡಿ ಮೂಲಕ ಹೇಳ್ಕೊಂಡು ಹೋಗಿದ್ದಾರೆ. ನನಗೆ ಅದು ಇಷ್ಟ ಆಯ್ತು. ಆ ಪೋರ್ಷನ್ಸ್ ಅಲ್ಲಿ ಕಾಮಿಡಿ ಫಸ್ಟ್ 20 ಮಿನಿಟ್ಸ್ ಗಿಂತ ಬೆಟರ್ ಆಗಿ ಬಂದಿದೆ. ಇಂಟರ್ವಲ್ ಗೂ ಮುಂಚೆ ಭೈರವ್ ದಾಸ್ ಕಮ್ ಶ್ರೀ ವಿಷ್ಣು ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲಿಂದ ಫಿಲಮ್ ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿ ಶುರು ಆಗುತ್ತೆ. ಇನ್ನು ಇಂಟರ್ವಲ್ ಬ್ಲಾಕ್ ಅಲ್ಲಿ ಪ್ಯಾರಲ್ ಆಗಿ ನಡೀತಾ ಇರುವಂತಹ ಎರಡು ಸ್ಟೋರೀಸ್ ನು ಕನೆಕ್ಟ್ ಮಾಡಿ ಡೈರೆಕ್ಟರ್ ಸೆಕೆಂಡ್ ಹಾಫ್ ಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಬಿಡ್ತಾರೆ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಒಂದು 15 to 20 ಮಿನಿಟ್ಸ್ ಒಳ್ಳೆ ಮಜಾ ಕೊಡುತ್ತೆ. ಇನ್ನೇನು ಫಿಲಮ್ ಇಂಟ್ರೆಸ್ಟಿಂಗ್ ಆಗಕ್ಕೆ ಶುರು ಆಯ್ತು ಅನ್ನೋಷ್ಟರಲ್ಲಿ ಸ್ಕ್ರೀನ್ ಪ್ಲೇ ಮತ್ತೆ ಫ್ಲಾಟ್ ಆಗಿ ತಗೊಂಡೋಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಶ್ರೀ ವಿಷ್ಣು ಮತ್ತು JD ಚಕ್ರವರ್ತಿ ಆಕ್ಟ್ ಮಾಡಿರುವಂತಹ ಕೆಲವು ಪೋರ್ಷನ್ಸ್ ಬಿಟ್ರೆ ಇನ್ನೇನು ಕೂಡ ಎಂಗೇಜಿಂಗ್ ಆಗಿ ಬಂದಿಲ್ಲ. ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಹ ನನಗೆ ಆವರೇಜ್ ಅಂತಾನೆ ಅನಿಸ್ತು. ಫರಿಯಾ ಅಬ್ದುಲ್ಲಾ ಶಾಲಿನಿ ಈ ಕ್ಯಾರೆಕ್ಟರ್ ಈ ಫಿಲಮ್ ಗೆ ಎಲ್ಲೂ ಸಹ ಆಡ್ ಆಗಲ್ಲ. ಡೈರೆಕ್ಟರ್ ಗ್ಲಾಮರ್ ಗೋಸ್ಕರ ಈ ಕ್ಯಾರೆಕ್ಟರ್ ನ ಫೋರ್ಸ್ಫುಲ್ ಆಗಿ ಆಡ್ ಮಾಡ್ದಂಗೆ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಪಾರ್ಟ್ 2 ಗೆ ಲೀಡ್ ಕೊಟ್ಟಿರೋದ್ರಿಂದ ಪಾರ್ಟ್ 2 ನ ಎಕ್ಸ್ಪೆಕ್ಟ್ ಮಾಡಬಹುದು. US ಪಾಲಿಸೀಸ್ ಇಂದಾಗಿ ಕೆಲವು ಇಂಡಿಯನ್ NRIs ನ ಲೈಫ್ ಹೆಂಗೆ ಏರುಪೇರ್ ಆಗಿದೆ ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಮಿಕಲ್ ಆಗಿ ತೋರಿಸಿರೋದು ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದ್ರು ವೀಕ್ ಸ್ಕ್ರೀನ್ ಪ್ಲೇನೆ ನನ್ನ ಪ್ರಕಾರ ಈ ಫಿಲಮ್ ಗೆ ಮೇಜರ್ ಲೆಟ್ ಡೌನ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.5 ಔಟ್ ಆಫ್ 5. ಇನ್ನು ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.